ನಮಸ್ಕಾರ ಸ್ನೇಹಿತರೆ, ನೀವು ನಿಮ್ಮ ಗೌರವವನ್ನು ಸಂಪಾದಿಸಲು ಬಯಸಿದರೆ ಯಾರಿಗೂ ಕೂಡ 2 ಬಾರಿಗಿಂತ ಹೆಚ್ಚು ಕರೆ ಮಾಡಲು ಹೋಗಬೇಡಿ. ಹೆಚ್ಚು ಯಾರೊಂದಿಗೂ ಸ್ನೇಹಪರರಾಗಿರಬೇಡಿ. ಕೇಳದೆ ಜ್ಞಾನವನ್ನು ಕೊಡಬೇಡಿ. ಕಡಿಮೆ ಮಾತನಾಡಿ, ರಹಸ್ಯವಾಗಿರಿ. ನಿಮ್ಮ ಮುಂದಿನ ನಡೆಯನ್ನು ಯಾರಿಗೂ ಹೇಳಬೇಡಿ. ಹಣ ಸಂಪಾದಿಸಲು ಮತ್ತು ಹಣವನ್ನು ಮಾಡಲು ವಿವಿಧ ಸ್ಕೀಮ್ಗಳನ್ನು ಹುಡುಕಿ. ಯಾರದ್ದೋ ಆಯ್ಕೆಯಲ್ಲ, ಯಾರದಾದರೂ ಆಯ್ಕೆಯಾಗಿರಿ. ಸಂತೋಷವಾಗಿರಿ, ಆದರೆ ಎಲ್ಲರನ್ನು ಸಂತೋಷಪಡಿಸುವುದು ಅನಿವಾರ್ಯವಲ್ಲ. ನಿಮಗೆ ಯಾವುದು ಸರಿ ಎನಿಸುತ್ತದೆಯೋ ಅದನ್ನು ಮಾತ್ರ ಮಾಡಿ. ಮೌಲ್ಯವನ್ನು ಸೇರಿಸುವ ಮೂಲಕ ಯಾರಾದರೂ ನಿಮ್ಮ ಜೀವನವನ್ನು ಸುಧಾರಿಸಿದರೆ ಅವರಿಗೆ ಧನ್ಯವಾದಗಳು ಹೇಳುವುದನ್ನು ಮರೆಯಬೇಡಿ. ಕಿರುಚಿ ನಮ್ಮ ದುಃಖ ಹೇಳಿ ಜೋಕರ್ ಆಗುವುದಕ್ಕಿಂತ ನಾವೇ ಹತ್ತು ಸಮಾಧಾನವಾಗುವುದು ಒಳ್ಳೆಯದು. ಒಬ್ಬ ತಪ್ಪಾದ ವ್ಯಕ್ತಿಯೊಂದಿಗೆ ಇದ್ದಾಗ ಇರುವ ದುಃಖ ನೀವು ಒಂಟಿಯಾಗಿದ್ದಾಗ ಇರುವುದಿಲ್ಲ. ಕೆಲವೊಮ್ಮೆ ಶುಭ ಸಮಾಚಾರವನ್ನು ನಿಮ್ಮಿಷ್ಟಕ್ಕೆ ಸೀಮಿತವಾಗಿರಿಸಿ, ಯಾಕೆಂದರೆ ಇದರಿಂದ ಎಲ್ಲರೂ ಅಷ್ಟೊಂದು ಎಂದಿಗೂ ಸಂತೋಷ ಪಡುವುದಿಲ್ಲ. ಜೀವನದಲ್ಲಿ ಎಷ್ಟು ಬ್ಯುಸಿಯಾಗಿರಿ ಎಂದರೆ ಜೀವನದಲ್ಲಿ ದ್ವೇಷ, ದುಃಖ, ಪಶ್ಚಾತ್ತಾಪ, ಭಯ ಇವುಗಳಿಗೆ ಸಮಯವೇ ಇರಬಾರದು. 1 ವರ್ಷದಲ್ಲಿ ನಿಮ್ಮ ಜೀವನವನ್ನು ಪರಿವರ್ತಿಸುವ 8 ವಿಷಯಗಳು. ದೂರು ನೀಡುವುದನ್ನು ನಿಲ್ಲಿಸಿ. ನೀವು ಪ್ರತಿದಿನ ಇಷ್ಟು ಅದೃಷ್ಟವಂತರು ಎಂಬುದನ್ನು ಪ್ರಶಂಸಿಸಿ. ಒಂಟಿತನವನ್ನು ಸ್ವೀಕರಿಸಿ. ಪ್ರಕ್ರಿಯೆಯಲ್ಲಿ ನಿಮ್ಮನ್ನು ನೀವು ಮರುಶೋಧಿಸಿ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತೆರೆದ ಜನರಿಗೆ ವಿದಾಯ ಹೇಳಿ. ಟಿವಿಯನ್ನು ಹೊರಗಿಡಿ. ಇಂಟರ್ನೆಟ್ನ ನಿಯಂತ್ರಣವನ್ನು ಹೊಂದಿಸಿ. ನೀವು ಬೆಳೆಸಿಕೊಳ್ಳಲು ಬಯಸುವ ಒಂದು ಕೌಶಲ್ಯವನ್ನು ಆರಿಸಿಕೊಳ್ಳಿ ಮತ್ತು ಅದನ್ನು ಅಭಿವೃದ್ಧಿಪಡಿಸಲು ನಿಮಗೆ ಎಲ್ಲ ಪ್ರಯತ್ನಗಳನ್ನು ಮಾಡಿ. ನೀವು ಮಾಡುವ ಪ್ರತಿಯೊಂದು ತಪ್ಪಿನಿಂದ ಕಲಿಯಿರಿ. ಮೌನವು ಸುಮ್ಮನೆ ಆಗುವುದಿಲ್ಲ. ಕೆಲವು ನೋವುಗಳು ಹೇಗೆ ಎಂದರೆ ನಮ್ಮ ಧ್ವನಿಯನ್ನು ಕಿತ್ತುಕೊಂಡು ಬಿಡುತ್ತದೆ. ಯಾವಾಗಲೂ ಬೆಲೆಯುಳ್ಳವರಾಗಿರಿ, ಲಭ್ಯವಾಗಿರುವವರಲ್ಲ. ನೀವು ಲಭ್ಯವಾಗುತ್ತಿದ್ದರೆ ಜಗತ್ತು ನಿಮ್ಮನ್ನು ಬಳಸಿಕೊಳ್ಳುತ್ತಲೇ ಇರುತ್ತದೆ. ಇಲ್ಲಿ ಯಾರು ಯಾರ ಜೊತೆಯೂ ನಿಲ್ಲುವುದಿಲ್ಲ. ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿ ಜೊತೆ ನೀಡುತ್ತಾರೆ. ನಿಮ್ಮನ್ನು ನೀವು ಬೆಂಕಿಯಲ್ಲಿ ಹಾಕಿಬಿಡಿ. ಇದುವೇ ನಾಳೆ ನಿಮ್ಮನ್ನು ವಜ್ರವನ್ನಾಗಿಸುತ್ತದೆ. ಜನರು ನಿಮ್ಮನ್ನು ಏಕೆ ಗಂಭೀರವಾಗಿ ಪರಿಗಣಿಸುವುದಿಲ್ಲ ಎಂದರೆ ಬೇರೆಯವರು ತಮಾಷೆ ಮಾಡುವ ಮೊದಲು ನೀವೇ ನಿಮ್ಮ ಬಗ್ಗೆ ತಮಾಷೆ ಮಾಡಿಕೊಳ್ಳುತ್ತೀರಿ. ಯಾವುದೇ ವಿವರಣೆ ಅಗತ್ಯವಿಲ್ಲದಿದ್ದಾಗ ನೀವು ತುಂಬಾ ವಿವರಿಸುತ್ತೀರಿ. ನೀವು ಸಣ್ಣ ಗೌರವವನ್ನು ಸ್ವೀಕರಿಸುತ್ತೀರಿ ಮತ್ತು ಅದನ್ನು ಚಿಲ್ ಎಂದು ಕರೆಯುತ್ತೀರಿ. ನೀವು ನಿಜವಾಗಿಯೂ ಇಲ್ಲ ಎಂದು ಭಾವಿಸುತ್ತಿದ್ದಾಗಲೂ ನೀವು ಸರಿ ಎಂದು ಹೇಳುತ್ತೀರಿ. ನಿಮ್ಮ ಯೋಜನೆಗಳನ್ನು ನಿರ್ಮಿಸುವ ಮೊದಲು ನೀವು ಅದನ್ನು ಹಂಚಿಕೊಳ್ಳುತ್ತೀರಿ. ನಿಮ್ಮ ನಿರ್ಧಾರಗಳ ಮೇಲೆ ನಿಲ್ಲುವ ಬದಲು ನೀವು ಅನುಮತಿಯನ್ನು ಬಯಸುತ್ತೀರಿ. ನೀವು ಬೌಂಡರಿಯನ್ನು ಹೊಂದಿರುವುದಿಲ್ಲ. ಜನರು ನಿಮ್ಮ ಮಿತಿಗಳನ್ನು ಪರೀಕ್ಷಿಸುತ್ತಾರೆ. ಹೆಚ್ಚಿನ ಜನರು ಅರ್ಥ ಮಾಡಿಕೊಳ್ಳಲು ಕೇಳುವುದಿಲ್ಲ, ಅವರು ಉತ್ತರಿಸಲು ಕೇಳುತ್ತಾರೆ. ಅವರಲ್ಲಿ ನೀವು ಒಬ್ಬರಾಗಬೇಡಿ. ಮೂರ್ಖರೊಂದಿಗೆ ಎಂದಿಗೂ ವಾದಿಸಬೇಡಿ. ನೋಡುಗರು ವ್ಯತ್ಯಾಸವನ್ನು ಹೇಳಲು ಸಾಧ್ಯವಿಲ್ಲ. ನಿಮ್ಮ ಅಹಂ ಕಿರುಚುತ್ತದೆ, ಆದರೆ ನಿಮ್ಮ ಆತ್ಮವು ಪಿಸುಗುಟ್ಟುತ್ತದೆ. ಆ ಪಿಸು ಮಾತನ್ನು ಅನುಸರಿಸಿ ಬಿಡಿ ಅಥವಾ ಎಳೆಯಲ್ಪಡಿ. ದುಃಖವು ಹೆಚ್ಚಾಗಿ ಬಾಂಧವ್ಯದಿಂದ ಪ್ರಾರಂಭವಾಗುತ್ತದೆ. ವಿಶ್ರಾಂತಿ ಸೋಮಾರಿತನವಲ್ಲ. ಚಂದ್ರನು ಸಹ ಒಂದು ರಾತ್ರಿ ಕಣ್ಮರೆಯಾಗುತ್ತಾನೆ. ನೀವು ನಿಮ್ಮನ್ನು ಕಂಡುಕೊಳ್ಳುವುದಿಲ್ಲ. ಜಗತ್ತು ನಿಮ್ಮನ್ನು ಬದಲಾಯಿಸುವ ಮೊದಲು ನೀವು ಯಾರಾಗಿದ್ದೀರಿ ಎಂಬುದು ನಿಮಗೆ ನೆನಪಿರುತ್ತದೆ. ಜೀವನದ 20 ಕ್ರೂರ ಪಾಠಗಳು. ಯಾರೂ ನಿಮಗೆ ಕಲಿಸುವುದಿಲ್ಲ, ಯಾರೂ ಕಾಳಜಿ ವಹಿಸುವುದಿಲ್ಲ. ಕಲಿಯಲು ಆಲಿಸಿ, ಧ್ಯಾನ ಮಾಡಲು ಆರಂಭಿಸಿ. ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಪುಸ್ತಕಗಳನ್ನು ಓದಲು ಪ್ರಾರಂಭಿಸಿ. ಊಹೆಗಳನ್ನು ಮಾಡಬೇಡಿ. ನಿಮ್ಮ ಕೆಳಗೆ ಯಾವ ಕೆಲಸವೂ ಇಲ್ಲ. ಸುಲಭವಾದ ರಸ್ತೆಯನ್ನು ಆರಿಸಿಕೊಳ್ಳಬೇಡಿ. ತಾಳ್ಮೆಯಿಂದ ಇರಿ ಮತ್ತು ನಿರಂತರವಾಗಿರಿ. ನಿಮ್ಮ ಅತ್ಯುತ್ತಮ ಹೆಜ್ಜೆಯನ್ನು ಮುಂದಿಡಿ. ನೀವು ತ್ಯಜಿಸುತ್ತೀರಿ, ನೀವು ಸೋಲುತ್ತೀರಿ, ನೀವು ವಿಫಲರಾಗುತ್ತೀರಿ. ಕಠಿಣ ಪರಿಶ್ರಮಗಳು ನಡೆದರೆ ಅದೃಷ್ಟ ಕೆಲಸ ಮಾಡುತ್ತದೆ. ಪ್ರತಿದಿನ ಹೊಸದನ್ನು ಕಲಿಯಿರಿ. ಅಪಾಯಗಳನ್ನು ತೆಗೆದುಕೊಳ್ಳಲು ಹಿಂಜರಿಯಬೇಡಿ. ನೀವು ಯಾರೆಂದು ತಿಳಿಯಲು ಸಮಯ ತೆಗೆದುಕೊಳ್ಳಿ. ನಿಮ್ಮ ಗಮನವನ್ನು ಸ್ವಲ್ಪ ಮಟ್ಟಿಗೆ ಸಂಕುಚಿತಗೊಳಿಸಿ. ನೀವು ಎಲ್ಲರನ್ನು ಮೆಚ್ಚಿಸುವ ಅಗತ್ಯವಿಲ್ಲ. ಇತರ ಜನರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ. ನೀವು ಹೆಚ್ಚು ನೀಡಿದರೆ ನೀವು ಹೆಚ್ಚು ಪಡೆಯುತ್ತೀರಿ. ನೀವು ಭಾವನಾತ್ಮಕವಾಗಿರುವಾಗ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ.
ಯಾವುದೇ ವ್ಯಕ್ತಿಯು ನಿಮಗೆ ಯಾವುದಾದರೂ ವಿಷಯವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಿದ್ದರೆ ಆ ವ್ಯಕ್ತಿಯು ಆ ಪರಿಸ್ಥಿತಿಯನ್ನು ಎದುರಿಸಿದ್ದಾನೆ ಎಂದು ಅರ್ಥ. ನೀವು ಒಬ್ಬರೇ ವಾಸಿಸುತ್ತೀರಿ ಎಂದರೆ ನೀವು ತುಂಬಾ ಬುದ್ಧಿವಂತ ವ್ಯಕ್ತಿ. ಒಂದು ಹುಡುಗಿ ಅಥವಾ ಹುಡುಗ ನಿಮ್ಮೊಂದಿಗೆ ಮಾತನಾಡದೆ 21 ದಿನಗಳು ಇರಬಲ್ಲರು ಎಂದರೆ ನಂಬಿರಿ, ಅವರು ಜೀವನ ಪೂರ್ತಿ ನೀವಿಲ್ಲದೆ ಬದುಕಬಹುದು. ಒಂದು ಹುಡುಗ ಅಥವಾ ಹುಡುಗಿ ತುಂಬಾ ಜಗಳ ಮಾಡುತ್ತಿದ್ದರೆ ಅವರು ನಿಮ್ಮನ್ನು ಅಷ್ಟೇ ತುಂಬಾ ಪ್ರೀತಿಸುತ್ತಾರೆ ಎಂದು ಅರ್ಥ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಒಳ್ಳೆಯದಕ್ಕಾಗಿ ಯೋಚಿಸುತ್ತಾ ಇದ್ದಾರೆ ಎಂದರೆ ಕೆಲವೊಮ್ಮೆ ಅವರ ಮಾತುಗಳು ನಿಮಗೆ ಕೆಟ್ಟದಾಗಿ ಅನಿಸಬಹುದು. ಜನರಿಂದ ಹೆಚ್ಚು ನಿರೀಕ್ಷಿಸಬೇಡಿ, ಏಕೆಂದರೆ ನೀವು ಯಾವಾಗಲೂ ನಿರಾಸೆಗೊಳ್ಳುತ್ತೀರಿ ಮತ್ತು ಜನರಿಗೆ ಅದು ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಜನರು ನಿಮ್ಮ ಬಗ್ಗೆ ಏನು ಹೇಳುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ನಿಮ್ಮ ಬಗ್ಗೆ ನೀವು ಏನು ಯೋಚಿಸುತ್ತೀರಿ ಎಂಬುದು ಬಹಳ ಮುಖ್ಯ. ಒಬ್ಬ ವ್ಯಕ್ತಿ ಅಪರಿಚಿತರಿಂದ ಪಡೆದ ಗೌರವ ಮತ್ತು ತನ್ನ ಪ್ರೀತಿ ಪಾತ್ರರಿಂದ ಪಡೆದ ಅವಮಾನವನ್ನು ಎಂದಿಗೂ ಮರೆಯುವುದಿಲ್ಲ. ಯಾರಿಗೆ ನಿಮ್ಮ ಅಗತ್ಯವಿದೆಯೋ ಅವರಿಗೆ ನಿಮ್ಮೊಂದಿಗೆ ಇರಲು ತುಂಬ ಕಾರಣಗಳಿರುತ್ತವೆ. ಯಾರಿಗೆ ನಿಮ್ಮ ಅಗತ್ಯವಿಲ್ಲವೋ ಅವರು ನಿಮ್ಮಿಂದ ದೂರ ಹೋಗಲು ನೂರಾರು ಕಾರಣಗಳನ್ನು ತೋರಿಸುತ್ತಾರೆ. ಪ್ರೀತಿ ಎಂದರೆ ಎರಡೇ ಅರ್ಥ. ನೀ ಸಿಕ್ಕರೆ ನಿನ್ನ ಜೊತೆ ಬಾಳುತ್ತೇನೆ, ಸಾಯುವ ತನಕ ನಿನ್ನ ನೆನಪಿನಲ್ಲೇ ಇರುತ್ತೇನೆ. ಮನುಷ್ಯ ತನ್ನ ಖುಷಿಯನ್ನು ಯಾವಾಗ ಬೇರೆಯವರಲ್ಲಿ ಹುಡುಕುವ ಪ್ರಯತ್ನ ಮಾಡುತ್ತಾನೋ ಆಗ ಅವನು ಖುಷಿಗಿಂತ ಹೆಚ್ಚು ನೋವನ್ನು ಪಡೆಯುತ್ತಾನೆ. ಯಾರಿಗಾದರೂ ಕೆಟ್ಟದ್ದನ್ನು ಮಾಡಿ ಸಂತೋಷ ಪಡಬೇಡಿ, ಏಕೆಂದರೆ ಮೇಲಿರುವವನ ಲೆಕ್ಕ ನಿಮ್ಮನ್ನು ಸುಧಾರಿಸಿಕೊಳ್ಳಲು ಅಲ್ಲ, ಅಳುವ ಯೋಗ್ಯತೆಯನ್ನು ಸಹ ಕೊಡುವುದಿಲ್ಲ. ಸ್ನೇಹಿತರೆ, ಜೀವನದಲ್ಲಿ ನಿಮ್ಮನ್ನು ತಡೆಯುವವರು ಅಥವಾ ಕಾಳಜಿ ವಹಿಸುವವರು ಯಾರಾದರೂ ಇದ್ದರೆ ಅವರನ್ನು ಕಾಳಜಿ ಮಾಡಿ, ಏಕೆಂದರೆ ಮಾಲೀಕನಿಲ್ಲದ ತೋಟಗಳು ಬೇಗನೆ ನಾಶವಾಗುತ್ತದೆ. ಇತರರಿಗೆ ಸಹಾಯ ಮಾಡಲು ಯಾರಿಗೂ ಸಮಯವಿಲ್ಲ ಎಂಬುವುದೇ ವಿಚಿತ್ರ, ಆದರೆ ಪ್ರತಿಯೊಬ್ಬರಿಗೂ ಇತರರ ಕೆಲಸಕ್ಕೆ ಅಡ್ಡಿಪಡಿಸುವ ಸಮಯವಿದೆ. ಹತ್ತಿರ ಇಷ್ಟು ಇರಿ, ಸಂಬಂಧದಲ್ಲಿ ಪ್ರೀತಿ ಇರುವಷ್ಟು. ದೂರ ಇಷ್ಟು ಇರಿ ಎಂದರೆ ಬರಲು ನಿರೀಕ್ಷೆಯಿಂದ ಕಾಯುವಷ್ಟು. ನೋವು ಪ್ರೀತಿಯಿಂದ ಬರುವುದಿಲ್ಲ, ಅದು ತಪ್ಪಾದ ವ್ಯಕ್ತಿಯನ್ನು ಪ್ರೀತಿಸುವುದರಿಂದ ಬರುತ್ತದೆ. ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದವರು ನಿಮ್ಮ 1000 ತಪ್ಪುಗಳನ್ನು ಕ್ಷಮಿಸುತ್ತಾರೆ ಮತ್ತು ಯಾರು ನಿಭಾಯಿಸಲು ಬಯಸುವುದಿಲ್ಲವೋ ಅವರು ನಿಮ್ಮ ಒಂದು ಸಣ್ಣ ತಪ್ಪನ್ನು ನಿಮ್ಮ ಜೊತೆ ಬಿಟ್ಟು ಬಿಡುತ್ತಾರೆ. ಜೀವನದಲ್ಲಿ ಇಂತಹ ವ್ಯಕ್ತಿಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾರು ತಾವೇ ಕೋಪಗೊಂಡರೂ ಹಾಗೆ ನಿಮ್ಮ ಹತ್ತಿರ ಬಂದು ಸಾರಿ ಕೇಳುತ್ತಾರೋ ಅಂತವರನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನೀವು ಭಗವಂತನಿಂದ ಏನನ್ನಾದರೂ ಕೇಳಲು ಬಯಸಿದರೆ ಭಗವಂತನನ್ನೇ ಕೇಳಿ, ಏಕೆಂದರೆ ಭಗವಂತ ನಿಮ್ಮವನಾಗಿದ್ದಾಗ ಎಲ್ಲವೂ ನಿಮ್ಮದಾಗುತ್ತದೆ. ಪುಸ್ತಕವಿಲ್ಲದೆ ಯಾವ ಪಾಠವನ್ನು ಕಲಿಯುತ್ತೇವೆಯೋ ಅದನ್ನೇ ಜೀವನ ಎನ್ನುತ್ತೇವೆ. ನಿಂದಿಸುವುದು ಆಕಾಶಕ್ಕೆ ಎಸೆದ ಕಲ್ಲಿನಂತೆ, ಅದು ಮತ್ತೆ ಹಿಂತಿರುಗಿ ನಿಂದಿಸಿದವರ ಮೇಲೆಯೇ ಬೀಳುತ್ತದೆ. ಕೆಲವೊಮ್ಮೆ ಒಳ್ಳೆಯದರ ಹುಡುಕಾಟದಲ್ಲಿ ಅತ್ಯುತ್ತಮ ವಸ್ತುಗಳನ್ನೇ ಕಳೆದುಕೊಂಡು ಬಿಡುತ್ತೇವೆ. ಒಳ್ಳೆಯದರ ಹಿಂದೆ ಯಾರೂ ಹೋಗುವುದಿಲ್ಲ, ಎಲ್ಲರೂ ಕೆಟ್ಟದ್ದರ ಹಿಂದೆ ಓಡಿ ಹೋಗುತ್ತಾರೆ. ನಿಮ್ಮನ್ನು ನೀವು ವಿಶೇಷವೆಂದು ಪರಿಗಣಿಸಲು ಬದುಕಲು ಪ್ರಾರಂಭಿಸಿ, ಏಕೆಂದರೆ ದೇವರು ಇಲ್ಲಿ ಏನನ್ನು ನಿಷ್ಪ್ರಯೋಜಕವನ್ನಾಗಿ ಸೃಷ್ಟಿ ಮಾಡಿಲ್ಲ. ಸಮಯ ಎಲ್ಲ ಸಮಯದಲ್ಲೂ ಒಂದೇ ರೀತಿ ಇದ್ದರೆ ನಿಮ್ಮವರ ಪರಿಚಯ ನಿಮಗೆ ಹೇಗೆ ಸಿಗಲು ಸಾಧ್ಯ? ಜೀವನ ಒಂದು ಪಾಠ ಕಲಿಸಿದೆ, ಪ್ರೀತಿ ಮಾಡಿ ಅಥವಾ ಸ್ನೇಹ ಮಾಡಿ, ಆದರೆ ಭರವಸೆ ಯಾರ ಮೇಲೂ ಇಡಬೇಡಿ. ಒಬ್ಬರ ಜೀವನದಲ್ಲಿ ಎಲ್ಲಿ ಸಂಪೂರ್ಣವಾಗಲು ಸಾಧ್ಯ? ಮನುಷ್ಯ ಏನನ್ನು ಗಳಿಸಲು ಮತ್ತಿನ್ನೇನನ್ನು ಕಳೆದುಕೊಳ್ಳುತ್ತಾನೆ. ಯಾರಿಗೆ ತಿಳಿದಿರುತ್ತದೆಯೋ ಒಂಟಿತನ ಎಂದರೆ ಏನು ಎಂದು, ಅಂತಹವರು ಯಾವಾಗಲೂ ಬೇರೆಯವರಿಗಾಗಿ ಮುಂದಿರುತ್ತಾರೆ. ಎಲ್ಲರ ನಿಜ ಬಣ್ಣದ ಬಗ್ಗೆ ಅರಿವಿದೆ. ನಾವು ಮೌನವಾಗಿದ್ದೇವೆ, ಖಂಡಿತವಾಗಿಯೂ ಕುರುಡರಲ್ಲ. ಯಾವಾಗಲೂ ಅಂತಹವರ ಹೃದಯವೇ ಒಡೆದು ಹೋಗುತ್ತದೆ. ಈ ಮಾತು ಕಹಿಯಾಗಿದೆ, ಆದರೆ ಇದು ಸತ್ಯ. ಈ ಜಗತ್ತಿನಲ್ಲಿ ಯಾರು ನೋವನ್ನು ಮುಚ್ಚಿಡುವುದನ್ನು ಕಲಿಯುತ್ತಾರೋ ಅವರು ಬದುಕುವುದನ್ನು ಕಲಿಯುತ್ತಾರೆ. ಯಾರ ಹೃದಯ ದೊಡ್ಡದಾಗಿರುತ್ತದೆಯೋ ಅವರಿಗೆ ನೋವು ಕೂಡ ಅಷ್ಟೇ ದೊಡ್ಡದಾಗಿ ಸಿಗುತ್ತದೆ. ಕೆಲವರು ನಮ್ಮ ಬಗ್ಗೆ ಎಷ್ಟು ಒಳ್ಳೆಯದು ಯೋಚಿಸುತ್ತಾರೆ ಎಂದರೆ, ನಮಗೇನಾದರೂ ಒಳ್ಳೆಯದಾಗುತ್ತಿರುವುದನ್ನು ನೋಡಿದ ಕೂಡಲೇ ಯೋಚಿಸಲು ಶುರು ಮಾಡಿಬಿಡುತ್ತಾರೆ.
ಜೀವನದಲ್ಲಿ ಒಳ್ಳೆಯ ಸ್ನೇಹಿತರ ಅಗತ್ಯವಿದೆ, ಏಕೆಂದರೆ ಎಲ್ಲ ಸಮಯದಲ್ಲಿ ಪ್ರೀತಿ ಕೈ ಹಿಡಿಯುವುದಿಲ್ಲ. ನಾವು ಬದಲಾಗಿಲ್ಲ, ಅರ್ಥ ಮಾಡಿಕೊಂಡಿದ್ದೇವೆ ಅಷ್ಟೇ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.